5ರಂದು ವಿಶ್ವ ಪರಿಸರ ದಿನಾಚರಣೆ ಅದ್ದೂರಿಯಾಗಿ ಆಚರಿಸಲು ತೀರ್ಮಾನ. ನ್ಯಾಯಾಧೀಶರಾದ ಮಹೇಂದ್ರ. ಮಳವಳ್ಳಿ. ವಕೀಲರ ಸಂಘದ ವತಿಯಿಂದ ನೂತನ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ನಜಿಯಾ ಕೌಸರ್ರಿಗೆ ಸ್ವಾಗತ ಹಾಗೂ ವಿಶ್ವ ಪರಿಸರ ದಿನಾಚರಣೆಗೆ ಪೂರ್ವಭಾವಿ ಸಭೆ ಮಳವಳ್ಳಿ ಪಟ್ಟಣದ ವಕೀಲರ ಸಂಘದ ಆವರಣದಲ್ಲಿ ನಡೆಸಲಾಯಿತು. ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಮಾತನಾಡಿ, ವಿಶ್ವದಲ್ಲಿ ನಂಬಿಕೆ ಇದೆ ಎಂದರೆ ನ್ಯಾಯಾಲಯದಲ್ಲಿ ಮಾತ್ರ. ನೀವು ಎಲ್ಲರೂ ಒಗ್ಗಟ್ಟಾಗಿ ಉತ್ತಮ ರೀತಿ ಕೆಲಸ ಮಾಡೋಣ ಎಂದರು. ಇದಲ್ಲದೆ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆವಿದ್ದು, ಈ ಬಾರಿ ವಕೀಲರ ಸಂಘ, ಕಾನೂನು ಸೇವೆಗಳ ಸಮಿತಿ ಹಾಗೂ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಗೂಡಿ ಅದ್ದೂರಿಯಾಗಿ ಪರಿಸರ ದಿನಾಚರಣೆ ಆಚರಣೆ ಮಾಡುವ ಗುರಿ ಹೊಂದಿದ್ದು, ಇದಕ್ಕೆ ವಕೀಲರು ಸಹಕಾರ ನೀಡಬೇಕು. ಈಗಾಗಲೇ ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದು, ಮಳವಳ್ಳಿ ಪಟ್ಟಣದ ತಾಲೂಕು ಪಟ್ಟಣ ಕಚೇರಿ ಮೆರವಣಿಗೆ ಹೊರಟು ಜೂನಿಯರ್ ಕಾಲೇಜುವರೆಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳೊಂದಿಗೆ ಪರಿಸರ ಬಗ್ಗೆ ಜಾಗೃತಿ ಮೂಡಿಸಲು ಮೆರವಣಿಗೆ ಹಾಗೂ ವೇದಿಕೆ ಕಾರ್ಯಕ್ರಮ ನಡೆಸಲಾಗುತ್ತದೆ ಎಂದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಮಹೇಂದ್ರ ಮಾತನಾಡಿ, ಇಲ್ಲಿನ ವಕೀಲರು ಉತ್ತಮ ಸಹಕಾರ ನೀಡುತ್ತಿದ್ದು, ನಿಮಗೂ ಅದೇ ರೀತಿ ಸಹಕಾರ ನೀಡುತ್ತಾರೆ, ಆತಂಕ ಬೇಡ ಎಂದರು. ಇದೇ ವೇಳೆ ನೂತನ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನಜಿಯಾ ಕೌಸರ್ ಅವರಿಗೆ ಆತ್ಮೀಯವಾಗಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ಸ್ವಾಗತಿಸಿದರು. ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಹೇಂದ್ರ, 1ನೇಯ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶ ಕಾವ್ಯಶ್ರೀ, ನೂತನ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನಜಿಯಾ ಕೌಸರ್, ವಕೀಲರ ಸಂಘದ ಅಧ್ಯಕ್ಷ ಸುಂದರ್, ಪ್ರಧಾನ ಕಾರ್ಯದರ್ಶಿ ನಟೇಶ್ ಸೇರಿದಂತೆ ಹಲವರು ಇದ್ದರು. ತಾಲೂಕ್ ಪಂಚಾಯತಿಯಿಂದ ನಮ್ಮ ಜಾಥಾ ಹೊರಡುತ್ತೆ. ಆ ಜಾಥಾದಲ್ಲಿ ಯಾರು ಭಾಗವಹಿಸ್ತಾರೆ ಅಂತಂದರೆ, ನಾವು ಅಂದ್ಕೊಂಡಿರೋದು 1,000 ಜನ ಸ್ಟೂಡೆಂಟ್ಸ್ಗಳು, ಹೈಸ್ಕೂಲ್ ಮಟ್ಟದ 1,000 ಸ್ಟೂಡೆಂಟ್ಸ್ಗಳು ಇರ್ತಾರೆ. ಮತ್ತು ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ, ಮತ್ತು ಆಶಾ ಕಾರ್ಯಕರ್ತರು ಇರ್ತಾರೆ, ಮತ್ತು ನಮ್ಮ ತಾಲೂಕಿನ ಎಲ್ಲ ಅಧಿಕಾರ ವೃಂದದವರು ಇರ್ತಾರೆ, ಪೊಲೀಸ್ ಇಲಾಖೆ ಸಹಿತವಾಗಿ ಮತ್ತು ಎಲ್ಲರೂ ಇರ್ತಾರೆ, ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿ ವರ್ಗದವರು ಇರ್ತಾರೆ. ವಕೀಲರಿಗೆ ಈ ಮೂಲಕ ತಿಳಿಸೋದಿಷ್ಟೇ, ವೈಯಕ್ತಿಕವಾಗಿ ಹೇಳ್ತಿರೋದು, ಎಲ್ಲರೂ ಕಡ್ಡಾಯವಾಗಿ ಭಾಗವಹಿಸಬೇಕು. ನಾವು ಚೆನ್ನಾಗಿ ಮಾಡೋಣ. ಬೇರೆ ತಾಲೂಕು, ಬೇರೆ ಡಿಸ್ಟ್ರಿಕ್ಕಿಂದ ತುಂಬ ವಿಭಿನ್ನವಾಗಿ ಒಂದು ಕಾರ್ಯಕ್ರಮವನ್ನು ಪರಿಸರ ದಿನಾಚರಣೆ ಮಾಡೋಣ. ಬೇರೆ ಕಾರ್ಯಕ್ರಮಗಳಿಗಿಂತ ಇದು ತುಂಬ ಚೆನ್ನಾಗಿ ಮಾಡಬೇಕಿದ್ದು, ಒಂದು ಇಂಪಾರ್ಟೆಂಟ್ ಇರೋಂಥ ಕಾರ್ಯಕ್ರಮ. ಮತ್ತು ರಸ್ತೆ ಬದಿಯಲ್ಲಿ ಗಿಡ ನೆಡೋ ಪ್ರೋಗ್ರಾಮ್ ಎಲ್ಲ ಇದೆ. ಮತ್ತು ಅದೇ ರೀತಿ ಇದು ಡಿಗ್ರಿ ಕಾಲೇಜಲ್ಲಿ ನಮ್ಮ ಜಾಥಾ ಮುಕ್ತಾಯಗೊಂಡು ಅಲ್ಲಿ ಒಂದು ಚಿಕ್ಕದಾದ ಒಂದು ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮದಲ್ಲಿ ಎಲ್ಲ ಆವಾಗಲೇ ಹೇಳಿದಂಗೆ ಎಲ್ಲ ಸ್ಟೂಡೆಂಟ್ಸ್ಗಳು, ಎಲ್ಲರೂ ಸಾರ್ವಜನಿಕರು ಎಲ್ಲ ಭಾಗವಹಿಸ್ತಾರೆ. ಆನಂತರ ಈ ಒಂದು ತಿಂಗಳು ಒಳಗಡೆ ಮೊರಾರ್ಜಿ ಸ್ಕೂಲು ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲು ಮತ್ತು ಕಾಲೇಜುಗಳಲ್ಲಿ ಮತ್ತು ನಮ್ಮ ತಾಲೂಕಲ್ಲಿ 39 ಒಂದು ಗ್ರಾಮ ಪಂಚಾಯತಿಗಳಿದೆ. 39 ಗ್ರಾಮ ಪಂಚಾಯತಿಗಳಿಗೆ ನಾವು ಡೈರೆಕ್ಷನ್ನ ಕೊಟ್ಟಿದ್ದೀವಿ ಇಒ ಮೂಲಕ. ಅಲ್ಲಿ ಸಂಬಂಧಪಟ್ಟಂಥ ಒಂದು ಸ್ಕೂಲು ಮತ್ತು ಅದು ಟೆಂಪಲ್ಲು ಆಮೇಲೆ ಕೆರೆ ಸಾರ್ವಜನಿಕ ಸ್ಥಳಗಳಲ್ಲಿ ಗಿಡಗಳನ್ನು ನೆಡೋ ಅಂಥದ್ದು. ಅದಕ್ಕೆ ಗಿಡಗಳನ್ನ ಪೂರೈಕೆ ಮಾಡೋಕ್ಕೆ ಒಂದು ಅರಣ್ಯ ಇಲಾಖೆಯವರೆಲ್ಲ ಒಪ್ಕೊಂಡಿದ್ದಾರೆ. ಒಟ್ಟು 10,000 ಗಿಡಗಳನ್ನ ನಾವು ಇದನ್ನು ಪ್ಲಾಂಟೇಷನ್ ಮಾಡಬೇಕು ಅಂತ ಒಂದು ಗುರಿಯನ್ನು ಹೊಂದಿದ್ದೀವಿ. ಅದಕ್ಕೋಸ್ಕರ ಸಮೂಹ ಮಾಧ್ಯಮದವರು ಹೇಳೋದಿಷ್ಟೇ, ಇದನ್ನು ಒಂದು ಹೆಚ್ಚು ಪ್ರಚಾರ ಮಾಡಿದ್ರೆ ಒಂದು ಇದ್ರ ಬಗ್ಗೆ, ಅದು ಪರಿಸರ ದಿನಾಚರಣೆ ಬಗ್ಗೆ ಎಲ್ಲರೂ ತಿಳಿಸ್ಕೊಟ್ರೆ, ಮಕ್ಕಳು ಸಹಿತವಾಗಿ ಎಲ್ಲರೂ ತಿಳ್ಕೊಂಡ್ರೆ, ಮುಂದೆ ತಮಗೆಲ್ಲ ಗೊತ್ತು ಕೊರೋನಾ ಬಂತು, ಈಗ ಮತ್ತೆ ಒಂದು ಕೊರೋನಾ ಬರ್ತಾ ಇದೆ. ಅದಕ್ಕೆಲ್ಲ ಅವೆಲ್ಲ ಬೇಕು ಅಂತಂದರೆ ಈ ಆಕ್ಸಿಜನ್ ಬೇಕು. ಮುಖ್ಯವಾಗಿ ಕೊರೋನಾ ಬಂದವರಿಗೆ ಮೊದಲನೇದಾಗಿ ಆಕ್ಸಿಜನ್ ಬೇಕು. ಚಾಮರಾಜನಗರದಲ್ಲಿ ಒಂದು ಘಟನೆ ಆಯಿತು, ತುಂಬ ಜನ ಸತ್ತರು ಆಕ್ಸಿಜನ್ ಇಲ್ಲ ಅಂದರೆ ಅಂತೇಳಿ. ಹಂಗೆಲ್ಲ ಆಗಬಾರ್ದು. ಫ್ಯೂಚರಲ್ಲಿ ಮರಗಳು ತುಂಬ ಇರಬೇಕು. ಅದಕ್ಕೋಸ್ಕರ ಎಲ್ಲರನ್ನೂ ಇನ್ವೈಟ್ ಮಾಡ್ತಾ ಇದ್ದೀವಿ, ಅದನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ತಾ ಇದ್ದೀವಿ. ಇದೇ ತಿಂಗಳು ಜೂನ್ 5ನೇ ತಾರೀಕಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವನ್ನು ಈ ಬಾರಿ ಭಾಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನಡೆಸಬೇಕು ಅಂತ ಹೇಳಿ ಮಳವಳ್ಳಿಯಲ್ಲಿ ಇರ್ತಕ್ಕಂಥ ಎಲ್ಲ ಇಲಾಖೆಗಳ ಅಧಿಕಾರಿಗಳನ್ನು ಕರೆದು ಈಗಾಗಲೇ ಪೂರ್ವಭಾವಿ ಸಭೆಯನ್ನು ನಡೆಸಲಾಗಿದೆ. ಎಷ್ಟೆಲ್ಲ ಇಲಾಖೆಗಳಿದೆ ತಮಗೆಲ್ಲ ಗೊತ್ತು. ಎಲ್ಲ ಪ್ರತಿಯೊಂದು ಸರ್ಕಾರದಲ್ಲಿ ಅಡಿಯಲ್ಲಿ ಬರ್ತಕ್ಕಂಥ ಮತ್ತು ಅದ್ರ ಜೊತೆಗೆ ಖಾಸಗಿಯೇತರನ್ನು ಕೂಡ ಸೇರಿಸ್ಕೊಂಡು ಇಡೀ ಮಳವಳ್ಳಿಯಲ್ಲಿ ಒಂದು ರಾಜ್ಯ ಮಟ್ಟದಲ್ಲಿ ಹೆಸರಾಗುವ ರೀತಿಯಲ್ಲಿ ಒಂದು ಉತ್ತಮ ಕಾರ್ಯಕ್ರಮವನ್ನು ಕೊಡಬೇಕು ಪರಿಸರ ದಿನಾಚರಣೆ ವಿಚಾರವಾಗಿ ಅಂತೇಳಿ ಎಲ್ಲ ಇಲಾಖೆಯ ಅಧಿಕಾರಿಗಳನ್ನ ಕರೆದು ಪೂರ್ವಭಾವಿ ಸಭೆ ನಡೆಸಲಾಗಿದೆ. ಆ ಕಾರ್ಯಕ್ರಮವನ್ನು 5ನೇ ತಾರೀಕು ಅಂದ್ಕೊಳ್ತೀವಿ. 5ನೇ ತಾರೀಕು ತಾವೆಲ್ಲರೂ ಕೂಡ ಮುಂಚಿತವಾಗಿ ಬರಬೇಕು. ಕಾರ್ಯಕ್ರಮ ಜಾಥಾ ಶಾಂತಿ ಕಾಲೇಜಿಂದ ಹೊರಟು ಜೂನಿಯರ್ ಕಾಲೇಜಲ್ಲಿ ಕಾರ್ಯಕ್ರಮ ಆಗ್ತದೆ. ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕೂಡ ಬರ್ತಾರೆ, ಮತ್ತು ಹಾಗೆಯೇ ಶಾಲಾ ಶಿಕ್ಷಕರ ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ನಮ್ಮ ಹೆಚ್ಚಿನ ಜವಾಬ್ದಾರಿ ನಮ್ಮ ನ್ಯಾಯಾಂಗ ಮತ್ತು ವಕೀಲರ ನಡುವೆ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ
ನಾವು ಬರ್ತಕ್ಕಂಥವ್ರನ್ನ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಅವ್ರನ್ನ ಗೌರವಯುತ ಮಾಡಿಸ್ಕೋಬೇಕು. ಅವ್ರಿಗೆ ಯಾವುದೇ ರೀತಿ ತೊಂದರೆ ಆದಂಗೆ ಅವರ ಇದನ್ನು ನೋಡ್ಕೋಬೇಕಾಗ್ತದೆ. ದಯಮಾಡಿ ಯಾರು ಕಡ್ಡಾಯವಾಗಿ ತಪ್ಪಿಸ್ಕೊಳ್ಳೋದನ್ನು ಕಡ್ಡಾಯವಾಗಿ ಎಲ್ಲರೂ ಬರಬೇಕು. ಆ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತು ಪತ್ರಕರ್ತರಿಗೆ ಮೂಲಕ ಹೇಳ್ತಕ್ಕಂಥದ್ದು ಇಷ್ಟೇ. ನಮಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು 5ನೇ ತಾರೀಕು ಕಾರ್ಯಕ್ರಮ ಮುಂಚಿತವಾಗಿ ಸ್ವಲ್ಪ ಅದನ್ನು ಪ್ರಕಟಣೆ ಮಾಡಿ ಎಲ್ಲ ಇಲಾಖೆಗಳು ಭಾಳ ವಿಶೇಷವಾಗಿ ನಡೆಸ್ತಾ ಇರೋದ್ರಿಂದ ಸಾರ್ವಜನಿಕರು ಹೆಚ್ಚಿನ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ, ಮತ್ತು ಮಾಧ್ಯಮದವರು ಕೂಡ ಏನು ವಿಡಿಯೋ TV9 ಮತ್ತು ಯಾವ ಥರ ಇದ್ದಾವೆ ಅದೆಲ್ಲವನ್ನು ತರಿಸ್ಬೇಕು ಅಂತೇಳಿ ಆ ಸಾಹೇಬರು ನಾವೆಲ್ಲ ಮಾತಾಡಿದ್ದೀವಿ. ತಾವು ಕೂಡ ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿಮ್ಮ ಸಹಕಾರ ಅಮೂಲ್ಯವಾಗಿದೆ. ದಯವಿಟ್ಟು ಸಹಕಾರವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬನ ಗೌರವಿಸ್ತಕ್ಕಂಥ ಒಂದು ಪದ್ಧತಿ. ಈ ವೇದಿಕೆಯಲ್ಲಿ ನಾನು ಮೊದಲಿಗೆ ಮೇಡಮ್ ಹೇಳೋದು ಒಂದೇ ವಿಷಯ. ನಮ್ಮ ಮಳವಳ್ಳಿ ಹುಟ್ಟಿರೋದು ಈ ವೇದಿಕೆಯಲ್ಲಿ ನಾನು ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು ಒಂದು ವಿಷಯ ಮುಖ್ಯವಾಗಿ ಮೇಡಮ್ ಅವ್ರಿಗೆ. ನಮ್ಮ ಮಳವಳ್ಳಿ ವಕೀಲ ಸಂಘವು ಭಾಳ ಎಲ್ಲರನ್ನು ಉತ್ತಮ ರೀತಿಯಲ್ಲಿ ನಡೆಸ್ಕೊಳ್ತದೆ. ನಮಗೇನಾದರೂ ಕೂಡ ಇದು ಬರೋಕ್ಕೆ ಮೊದಲೇ ಯಾವುದೇ ರೀತಿಯಾದ ಆತಂಕ ವಿಚಾರಗಳು ಅಥವಾ ಯಾವ್ದಾದ್ರು ನಾವು ವಕೀಲರ ಸಂಘ ತಮಗೆ ಬೆನ್ನೆಲುಬಾಗಿ ನಿಂತಿರ್ತದೆ. ಎಲ್ಲರೂ ಕೂಡ ಅತಿ ಹೆಚ್ಚು ಜೂನಿಯರ್ಸ್ ಇರ್ತಾರೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ವಕೀಲರು ಇರ್ತಾರೆ. ಹಾಗಾಗಿ ತಾವು ಇಂದಿನ ಎಲ್ಲ ನ್ಯಾಯಾಧೀಶರು ಕೂಡ ಜೂನಿಯರ್ಸ್ಗೆ ಭಾಳ ಹೆಚ್ಚು ಒತ್ತನ್ನು ಕೊಟ್ಟು ಕೆಲಸವನ್ನು ತಿಳಿಸೋದ್ರ ಜೊತೆಗೆ ಕೆಲಸವನ್ನು ಕೂಡ ತಗೊಂಡಿದ್ದಾರೆ. ತಾವು ಕೂಡ ಅದನ್ನು ಮಾಡಬೇಕು ಅಂತ ಈ ಮೂರ್ತಿ ವೇದಿಕೆ ಅಂತ ಹೇಳ್ತಾರೆ. ಮತ್ತು ಹಾಗೆಯೇ ನಮ್ಮ ವಕೀಲ ಸಂಘದಲ್ಲಿ ಇವತ್ತಿನವರೆಗೂ ಕೂಡ ನ್ಯಾಯಾಧೀಶಗಳ ಮಟ್ಟ ಯಾರನ್ನು ಮೆಚ್ಚಿಸುವಂಥದ್ದು ಅಥವಾ ಇನ್ನೊಂದು ಯಾವುದೂ ಇಲ್ಲ. ಉತ್ತಮ ರೀತಿಯಲ್ಲಿ ನಾವು ನಡೆಸ್ಕೊತೀವಿ. ಬಾರನ್ ಬೆಚ್ಚ ಹೇಗಿರಬೇಕು ಅನ್ನೋದು ತಾವು ಈಗಾಗಲೇ ಹೇಳಿದ್ದೀರಾ. ಅದನ್ನು ಹಿಂದಿನೂ ನಡ್ಕೊಂಡು ಮುಂದಿನೂ ಕೂಡ ನಡ್ಕೊಂಡು ಉಳಿಸ್ಕೊಂಡು ಹೋಗ್ತೀವಿ. ಬಹು ಮುಖ್ಯವಾಗಿ ನಾವು ನಮಗೆ ಮುಂಚೆ ಹೇಳೋದು, ನಾವೆಲ್ಲರೂ ಕೂಡ ನ್ಯಾಯಾಲಯದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ಇಡೀ ವಿಶ್ವದಲ್ಲಿ ಒಂದು ನಂಬಿಕೆ ಇದೆ ಅಂದರೆ ನ್ಯಾಯಾಲಯದಲ್ಲಿ ಮಾತ್ರ ಉಳಿಸ್ಕೊಂಡಿರ್ತಕ್ಕಂಥ ನ್ಯಾಯಾಲಯ ಮಾತ್ರ. ಆ ನ್ಯಾಯಾಲಯದ ಗಾಂಭೀರ್ಯತೆಯನ್ನು, ಘನತೆಯನ್ನು, ಸ್ವಾಸ್ಥ್ಯವನ್ನು ನಾವು ನೀವೆಲ್ಲ ಕಾಪಾಡ್ಕೋಬೇಕಾಗ್ತದೆ. ಅದರ ಅಡಿಯಲ್ಲಿ, ಸಂವಿಧಾನ ಅಡಿಯಲ್ಲೇ ನಾವು ಕಾನೂನು ಚೌಕಟ್ಟಲ್ಲಿ ಕೆಲಸವನ್ನು ಮಾಡ್ತಾ ಸಾಧ್ಯವಾದಷ್ಟು ನ್ಯಾಯದಾನವನ್ನು ಕಕ್ಷಿದಾರರಿಗೆ ಒದಗಿಸಬೇಕಾದ ಪಾತ್ರ ನಮ್ಮ ಮತ್ತು ನಿಮ್ಮ ಎಲ್ಲರ ಜವಾಬ್ದಾರಿಯಾಗಿರ್ತದೆ. ಈ ಮುಖಾಂತರ ನಾವು ಸಾಧ್ಯವಾದಷ್ಟು ಸಮಾಜದಲ್ಲಿ ಕಾನೂನಿನ ಅಡಿಯಲ್ಲೇ ಒಳ್ಳೆಯದನ್ನು ಬಯಸಲಿಕ್ಕೆ ಇಚ್ಛೆ ಪಡೋಣ, ಸಹಕರಿಸೋಣ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ವಕೀಲ ಸಂಘದಿಂದ ಸ್ವಾಗತವನ್ನು ಸ್ವೀಕರಿಸಲಿಕ್ಕೆ ನಮ್ಮ ಸಂಘದ ಪರವಾಗಿ ತಮ್ಮ ತುಂಬ ಧನ್ಯವಾದಗಳು. What I personally believe is, ಯಾವುದಾದ್ರೂ ಒಂದು ಕೋರ್ಟ್ ಸರಿಯಾಗಿ ನಡೀಬೇಕು ಅಂದರೆ ಇಟ್ ಇಸ್ ಬಿಟ್ವೀನ್ ದ ಕೋಆರ್ಡಿನೇಷನ್ ಬಿಟ್ವೀನ್ ದ ಬಾರ್ ಆ್ಯಂಡ್ ದ ಬೆಂಚ್. ಸೊ ನಾವೆಲ್ಲ ಒಂದೇ ಕೋಆರ್ಡಿನೇಟ್ ಮಾಡಿ ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡೋಣ. ನೀವು ನಮಗೆ ಕೋಆರ್ಡಿನೇಟ್ ಮಾಡಿ, ನಾವು ನಿಮಗೆ ಅಷ್ಟೇ ಡಿಸ್ಪೋಸಲ್. ನಾನು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಥ್ಯಾಂಕ್ ಯು ಸೋ ಮಚ್.